ನಾವು ಇವತ್ತು ಈ ವಿಡಿಯೋದಲ್ಲಿ LIC ನ್ಯೂ ಜೀವನ್ ಆನಂದ್ ಪಾಲಿಸಿ ಬಗ್ಗೆ ತಿಳಿಯೋಣ. LIC ಅಲ್ಲಿ ತುಂಬಾ ಪಾಲಿಸಿ ಇದೆ. ಅದರಲ್ಲಿ ನ್ಯೂ ಜೀವನ್ ಆನಂದ್ ಪಾಲಿಸಿ ತುಂಬಾ ಸೇಲ್ ಆಗಿರುವಂತಹ ಪಾಲಿಸಿ ಮತ್ತು ತುಂಬಾ ಪ್ರಸಿದ್ಧವಾಗಿರುವಂತಹ ಪಾಲಿಸಿ. ಓಕೆ, ಹಾಗಾಗಿ ನಾವು ಈ ಪಾಲಿಸಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮೆಚುರಿಟಿ ಬೆನಿಫಿಟ್ಸ್ ಎಷ್ಟು ಬರುತ್ತೆ, ಡೆತ್ ಬೆನಿಫಿಟ್ ಎಷ್ಟು ಬರುತ್ತೆ, ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಎಷ್ಟು ಬರುತ್ತೆ, ಪಾಲಿಸಿ ಮೆಚುರಿಟಿ ಆದ್ಮೇಲೆ ನಾಮಿನಿಗೆ ಎಷ್ಟು ಸಿಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಈಗ ನೋಡೋಣ. ನ್ಯೂ ಜೀವನ್ ಆನಂದ್ ಪ್ಲಾನ್ ಈ ಪಾಲಿಸಿ ತಗೊಬೇಕಂದ್ರೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ನೋಡೋಣ. ಮಿನಿಮಮ್ ಏಜ್ ಬಂದ್ಬಿಟ್ಟು 18 ವರ್ಷ, ಮ್ಯಾಕ್ಸಿಮಮ್ ಏಜ್ 50 ವರ್ಷದ ಒಳಗಿರಬೇಕು. ಮಿನಿಮಮ್ ಪಾಲಿಸಿ ಟರ್ಮ್ 15 ವರ್ಷ, ಮ್ಯಾಕ್ಸಿಮಮ್ ಪಾಲಿಸಿ ಟರ್ಮ್ 35 ವರ್ಷ. ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ ಬಂದು 75 ವರ್ಷ. ಓಕೆ, ಮಿನಿಮಮ್ ಸಮ್ ಅಶೂರ್ಡ್ ಬಂದು 1 ಲಕ್ಷ ರೂಪಾಯಿ. ಮ್ಯಾಕ್ಸಿಮಮ್ ಸಮ್ ಅಶೂರ್ಡ್ ಬಂದು ನೋ ಲಿಮಿಟ್, ನೀವು ಎಷ್ಟು ಲಕ್ಷಕ್ಕಾದ್ರೂ ಪಾಲಿಸಿ ತಗೊಬಹುದು. ಮಿನಿಮಮ್ ಆದ್ರೆ 1 ಲಕ್ಷದ ಪಾಲಿಸಿ ತಗೊಬೇಕಾಗುತ್ತೆ. ಹಾಗೆ ಪ್ರೀಮಿಯಂ ಪೇಯಿಂಗ್ ಮೋಡ್ ಬಂದ್ಬಿಟ್ಟು ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. LIC ನ್ಯೂ ಜೀವನ್ ಆನಂದ್ ಪಾಲಿಸಿನ ಒಬ್ಬ ವ್ಯಕ್ತಿ ತಗೊಂಡಿದ್ದಾರೆ. ಆ ವ್ಯಕ್ತಿಗೆ ಏಜ್ 25 ವರ್ಷ, 10 ಲಕ್ಷದ ಪಾಲಿಸಿ ತಗೊಂಡಿದ್ದಾರೆ. ಟರ್ಮ್ ಬಂದು 25 ವರ್ಷ. ಪ್ರೀಮಿಯಂ ಇಯರ್ಲಿ ಪೇ ಮಾಡ್ತಿದ್ದಾರೆ. ಫಸ್ಟ್ ಇಯರ್ ಅಲ್ಲಿ 44,353 ರೂಪಾಯಿ, ಸೆಕೆಂಡ್ ಇಯರ್ ಅಲ್ಲಿ 43,398 ರೂಪಾಯಿ ಪೇ ಮಾಡ್ತಿದ್ದಾರೆ. ಏನಕ್ಕೆ ಸೆಕೆಂಡ್ ಇಯರ್ ಕಮ್ಮಿ ಅಂದ್ರೆ, ಫಸ್ಟ್ ಇಯರ್ ಅಲ್ಲಿ GST ಇರುತ್ತೆ, ಹಾಗಾಗಿ ಜಾಸ್ತಿ ಇರುತ್ತೆ. ಸೆಕೆಂಡ್ ಇಯರ್ ಇಂದ ಅಪ್ ಟು 25 ಇಯರ್ಸ್ ವರೆಗೂ ಸೇಮ್ ಪ್ರೀಮಿಯಂ ಇರುತ್ತೆ. ಓಕೆ, ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದು ನೋಡೋಣ. ಈಗ ಮೆಚುರಿಟಿ ಬೆನಿಫಿಟ್ಸ್ ನೋಡಿ, ಒಬ್ಬ ವ್ಯಕ್ತಿ 10 ಲಕ್ಷದ ಪಾಲಿಸಿ ತಗೊಂಡಿದ್ದಾರೆ. ಅವರ ಏಜ್ 25 ವರ್ಷ. ಪಾಲಿಸಿ ಟರ್ಮ್ ಬಂದ್ಬಿಟ್ಟು 25 ವರ್ಷ. ಆಗ ಆ ವ್ಯಕ್ತಿಗೆ 50 ವರ್ಷ ಆಗುತ್ತೆ. ಅವಾಗ ಮೆಚುರಿಟಿ ಏನೇನ್ ಬರುತ್ತೆ ಅಂದ್ರೆ, ಸಮ್ ಅಶೂರ್ಡ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್. ಅಂದ್ರೆ ನೀವು ತಗೊಂಡಿರಂತಹ 10 ಲಕ್ಷದ ಪಾಲಿಸಿ 10 ಲಕ್ಷ ರೂಪಾಯಿ ಪ್ಲಸ್ ಅದಕ್ಕೆ ಬೋನಸ್ ಪ್ಲಸ್ ಅದಕ್ಕೆ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ ನಿಮ್ಗೆ ಮೆಚುರಿಟಿ ಅಮೌಂಟ್ ಕೊಡ್ತಾರೆ. ನೆಕ್ಸ್ಟ್, ಈ ಪಾಲಿಸಿ ಅಪ್ ಟು 100 ಇಯರ್ಸ್ ವರೆಗೂ ಲೈಫ್ ಕವರ್ ಮಾಡುತ್ತೆ. ಈ ಪಾಲಿಸಿ ಹೋಲ್ಡರು 55 ವರ್ಷದಲ್ಲಾಗ್ಲಿ 66 ವರ್ಷದಲ್ಲಾಗ್ಲಿ ಅಪ್ ಟು 100 ಇಯರ್ಸ್ ಒಳಗಡೆ ಯಾವಾಗ್ಲಾದ್ರೂ ಡೆತ್ ಆದ್ರೆ ಆಗ ಅವರ ನಾಮಿನಿಗೆ 10 ಲಕ್ಷ ರೂಪಾಯಿ ಕೊಡ್ತಾರೆ. ಸರಿನಾ? ಓಕೆ, ಅದು ಹೇಗ್ ಬರುತ್ತೆ ಅನ್ನೋದು ನೋಡೋಣ. ಈಗ ಆ ವ್ಯಕ್ತಿ ಏಜ್ 25 ವರ್ಷ, 10 ಲಕ್ಷದ ಪಾಲಿಸಿ ತಗೊಂಡಿದ್ದಾರೆ. ಪಾಲಿಸಿ ಟರ್ಮ್ 25 ವರ್ಷ. ಪ್ರೀಮಿಯಂ 43,000 ಚಿಲ್ಲರೆ ಕಟ್ತಿದ್ದಾರೆ. ಡೈಲಿ 119 ರೂಪಾಯಿ ಬೀಳುತ್ತೆ. ಸಮ್ ಅಶೂರ್ಡ್ ಬಂದ್ಬಿಟ್ಟು 10 ಲಕ್ಷ ರೂಪಾಯಿ. ಬೋನಸ್ ಬಂದು 12,25,000 ರೂಪಾಯಿ. ಫೈನಲ್ ಅಡಿಷನಲ್ ಬೋನಸ್ ಬಂದ್ಬಿಟ್ಟು 4,50,000 ರೂಪಾಯಿ. ಟೋಟಲ್ ಮೆಚುರಿಟಿ ರಿಟರ್ನ್ಸ್ ಎಷ್ಟು ಬರುತ್ತೆ ಅಂದ್ರೆ 26,75,000 ರೂಪಾಯಿ ಬರುತ್ತೆ. 10 ಲಕ್ಷದ ಪಾಲಿಸಿ ತಗೊಂಡ್ರೆ 26,75,000 ರೂಪಾಯಿ ಮೆಚುರಿಟಿ ರಿಟರ್ನ್ಸ್ ಇಷ್ಟ ಅಮೌಂಟ್ ಬರುತ್ತೆ. ಓಕೆ, ನಿಮಗೆ ಡೌಟ್ ಬಂದಿರಬಹುದು ಈ ಬೋನಸ್ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ. ನೋಡಿ, ಸಮ್ಮರ್ ಶೂಟ್ ಬಂದ್ಬಿಟ್ಟು 10 ಲಕ್ಷ ರೂಪಾಯಿ ಇಂಟು ಪಾಲಿಸಿ ಟರ್ಮ್ ಬಂದ್ಬಿಟ್ಟು 25 ವರ್ಷ. ನೀವು ಎಷ್ಟು ವರ್ಷಕ್ಕೆ ತಗೊಂತೀರಾ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಈ ಎಕ್ಸಾಂಪಲ್ 25 ವರ್ಷ ಅಲ್ವಾ ಪಾಲಿಸಿ ಟರ್ಮ್, ಹಂಗಾಗಿ ಪಾಲಿಸಿ ಟರ್ಮ್ 25 ವರ್ಷ ಇಂಟು 49 ರೂಪೀಸ್. ಅಂದ್ರೆ LIC ಅಲ್ಲಿ ಇರುವಂತಹ ಪ್ರತಿ ಪಾಲಿಸಿಗಳಿಗೂ ಒಂದೊಂದು ಬೋನಸ್ ರೇಟ್ ಇರುತ್ತೆ. ಈ ಪಾಲಿಸಿಗೆ 49 ರೂಪಾಯಿ ಇದೆ. ಈ 49 ರೂಪಾಯಿ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು. ಈಗ ಪ್ರೆಸೆಂಟ್ 49 ಇದೆ. ಅದ್ರ ಮೇಲೆ ನಾನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತಿರೋದು. ಓಕೆ, ಸಮ್ಮರ್ ಶೂಟ್ ಇಂಟು 25 ಇಯರ್ಸ್ ಇಂಟು 49 ರೂಪೀಸ್ ಬೋನಸ್ ಬೈ 1000 ಮಾಡಿದ್ರೆ ಆಗ 12,25,000 ರೂಪಾಯಿ ಬರುತ್ತೆ. ಇನ್ ಫೈನಲ್ ಅಡಿಷನ್ ಬೋನಸ್ ಇದೇ ತರ ರೇಟಿಂಗ್ ಇರುತ್ತೆ. ಅದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 4,50,000 ರೂಪಾಯಿ ಬರುತ್ತೆ. ಓಕೆ, ಆಗ ಟೋಟಲ್ 26,75,000 ರೂಪಾಯಿ ಬರುತ್ತೆ. ಈ ಪಾಲಿಸಿ ಹೋಲ್ಡರ್ ಎಷ್ಟು ಪೇ ಮಾಡಿರೋದಂದ್ರೆ 10,85,900 ರೂಪಾಯಿ ಪೇ ಮಾಡಿದ್ದಾರೆ. ಅವರಿಗೆ ಬಂದಿರೋದು 26,75,000 ರೂಪಾಯಿ ಮೆಚುರಿಟಿ ಅಮೌಂಟ್ ಬಂದಿದೆ. ಓಕೆ, ಆಫ್ಟರ್ ಮೆಚುರಿಟಿ ಆದ್ಮೇಲೆ ಲೈಫ್ ಕವರೇಜ್ ಬಂದು 10 ಲಕ್ಷ ರೂಪಾಯಿ ಕೊಡ್ತಾರೆ. ಇದು ಅವ್ರ ನಾಮಿನಿಗೆ. ಅಂದ್ರೆ ಆ ಪಾಲಿಸಿ ಹೋಲ್ಡರ್ ಡೆತ್ ಆದ್ಮೇಲೆ ಅವರ ನಾಮಿನಿಗೂ ಕೂಡ 10 ಲಕ್ಷ ರೂಪಾಯಿ ಬರುತ್ತೆ. ಆಗ ಟೋಟಲ್ ಪಾಲಿಸಿ ಮೆಚುರಿಟಿ ಬೆನಿಫಿಟ್ಸ್ ಎಷ್ಟು ಬರುತ್ತೆ? 26,75,000 ಪ್ಲಸ್ 10 ಲಕ್ಷ ಸೇರಿ 36,75,000 ರೂಪಾಯಿ ಅಮೌಂಟ್ ಬರುತ್ತೆ. ಓಕೆ, ನೋಡಿ, ಅವ್ರು ತಗೊಂಡಿರೋದು 10 ಲಕ್ಷದ ಪಾಲಿಸಿ, ಅವ್ರಿಗೆ ಮೆಚುರಿಟಿ ಬೆನಿಫಿಟ್ಸ್ ಬಂದು 36,75,000 ರೂಪಾಯಿ ಬರುತ್ತೆ. ಓಕೆ ಓಕೆ ಡೆತ್ ಬೆನಿಫಿಟ್ ನೋಡೋಣ. ಪಾಲಿಸಿ ಬಂದ್ಬಿಟ್ಟು 10 ಲಕ್ಷಕ್ಕೆ ತಗೊಂಡಿದ್ದಾರೆ. ಪಾಲಿಸಿ ಟರ್ಮ್ ಬಂದ್ಬಿಟ್ಟು 25 ವರ್ಷ. ಪಾಲಿಸಿ ಹೋಲ್ಡರು 15 ವರ್ಷ ಮಾತ್ರ ಪೇ ಮಾಡಿದ್ದಾರೆ. 15ನೇ ವರ್ಷದಲ್ಲಿ ಅವರು ಡೆತ್ ಆಗಿದ್ದಾರೆ. ಅಂದ್ರೆ ನ್ಯಾಚುರಲ್ ಡೆತ್ ಅಂದ್ಕೊಳ್ಳೋಣ. ಹಾಗೆ ಎಷ್ಟು ಬರುತ್ತೆ ಅಂದ್ರೆ, ಸಮ್ ಅಶೂರ್ಡ್ ಪ್ಲಸ್ 25% ಎಕ್ಸ್ಟ್ರಾ ಪ್ಲಸ್ 15 ಇಯರ್ಸ್ ಬೋನಸ್. ಅಂದ್ರೆ ಈ ಪಾಲಿಸಿ ಹೋಲ್ಡರು 15 ವರ್ಷ ಮಾತ್ರ ಕಟ್ಟಿದ್ದಾರೆ, ಹಾಗಾಗಿ 15ನೇ ವರ್ಷದವರೆಗೂ ಬೋನಸ್ ಕೊಡ್ತಾರೆ. ಅಂದ್ರೆ ನೀವು ರೆಗ್ಯುಲರ್ ಆಗಿ ಪೇ ಮಾಡಿರ್ಬೇಕು ಪ್ರೀಮಿಯಮ್ಸ್. ನೋಡಿ, ಸಮ್ ಅಶೂರ್ಡ್
ಪ್ಲಸ್ 25% ಆಫ್ ಎಕ್ಸ್ಟ್ರಾ ಸಮ್ ಅಶೂರ್ಡ್ ಅಂದ್ರೆ 12,50,000 ಬರುತ್ತೆ. ನೀವು ತಗೊಂಡಿರುವಂತಹ ಪಾಲಿಸಿ 10 ಲಕ್ಷ ಪ್ಲಸ್ 25% ಎಕ್ಸ್ಟ್ರಾ ಅಲ್ವಾ, ಹಾಗಾಗಿ 12,50,000 ಪ್ಲಸ್ ಇದಕ್ಕೆ ಬೋನಸ್ 49 ರುಪೀಸ್ ಬೀಳುತ್ತೆ. ಆಗ 7,35,000 ಬರುತ್ತೆ. ಅವಾಗ ಡೆತ್ ಬೆನಿಫಿಟ್ ಎಷ್ಟು ಬರುತ್ತೆ ಅಂದ್ರೆ 19,85,000 ಬರುತ್ತೆ. ಇನ್ ಕೇಸ್ ಏನಾದ್ರೂ ಫೈನಲ್ ಅಡಿಷನಲ್ ಬೋನಸ್ ಇದ್ರು ಅದನ್ನು ಸೇರಿಸ್ಬಿಟ್ಟು ಕೊಡ್ತಾರೆ. ಓಕೆ, ಈ ವ್ಯಕ್ತಿ ಪ್ರೀಮಿಯಂ ಎಷ್ಟು ಪೇ ಮಾಡಿದ್ದಾನೆ ಅಂದ್ರೆ 6,51,925 ಪೇ ಮಾಡಿದ್ದಾನೆ. ಬಟ್ ಡೆತ್ ಬೆನಿಫಿಟ್ ಅಲ್ಲಿ ಎಷ್ಟು ಬಂದಿದೆ? 19,85,000 ಬಂದಿದೆ. ನೆಕ್ಸ್ಟ್, ಇನ್ ಕೇಸ್ ಈ ಪಾಲಿಸಿ ಹೋಲ್ಡರು ಈ ಪಾಲಿಸಿ ತಗೊಂಡು 4-5 ವರ್ಷದಲ್ಲಿ ಏನಾದರೂ ಡೆತ್ ಆದ್ರೆ ಮಿನಿಮಮ್ 12,50,000 ಟು 29,25,000 ವರೆಗೂ ಡೆತ್ ಬೆನಿಫಿಟ್ ಬರುತ್ತೆ. ನೆಕ್ಸ್ಟ್, ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ನೋಡೋಣ. 10 lakh ಪಾಲಿಸಿ ತಗೊಂಡಿರೋದು, ಪಾಲಿಸಿ ಟರ್ಮ್ 25 ಇಯರ್ಸ್, 15 ವರ್ಷದವರೆಗೂ ಪೇ ಮಾಡಿದ್ದಾರೆ, 15ನೇ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಗೇನ್ ಬರುತ್ತೆ ಅಂದ್ರೆ ಸೇಮ್ ಅದೇ ತರನೇ ಸಮ್ ಅಶೂರ್ಡ್ ಪ್ಲಸ್ 25% ಎಕ್ಸ್ಟ್ರಾ ಮತ್ತು 15 ಇಯರ್ಸ್ ಬೋನಸ್. ಇದರಲ್ಲಿ ಇನ್ನೊಂದು ಪ್ಲಸ್ ಎಕ್ಸ್ಟ್ರಾ ಏನಂದ್ರೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಒಂದು ಆ್ಯಡ್ ಆಗುತ್ತೆ. ಓಕೆ, ಇವಾಗ ನೀವು ತಗೊಂಡಿರೋಂಥ ಪಾಲಿಸಿ 10 ಲಕ್ಷ ಪ್ಲಸ್ 25% ಎಕ್ಸ್ಟ್ರಾ, ಆಗ 12,50,000 ಆಗುತ್ತೆ. ನೆಕ್ಸ್ಟ್ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಬಂದ್ಬಿಟ್ಟು 10 ಲಕ್ಷ ರೂಪಾಯಿ, ಬೋನಸ್ ಬಂದು 7,35,000. ಟೋಟಲ್ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರಿಟರ್ನ್ಸ್ ಎಷ್ಟು ಬರುತ್ತೆ ಅಂದ್ರೆ 29,85,000 ಬರುತ್ತೆ. ಹಾವು ಪಾಲಿಸಿ ಹೋಲ್ಡರ್ ಎಷ್ಟು ಪೇ ಮಾಡಿರೋದು? 6,51,925 ಮಾತ್ರ ಪೇ ಮಾಡಿರೋದು. ಅವ್ರಿಗೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರಿಟರ್ನ್ಸ್ ಎಷ್ಟು ಬರುತ್ತೆ ಅಂದ್ರೆ 29,85,000 ಬಂದಿದೆ. ಇನ್ ಕೇಸ್ ಏನಾದ್ರೂ ಫೈನಲ್ ಅಡಿಷನಲ್ ಬೋನಸ್ ಇದ್ರು ಅದನ್ನು ಸೇರಿಸ್ಬಿಟ್ಟು ಕೊಡ್ತಾರೆ. ಓಕೆ, ನೆಕ್ಸ್ಟ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಎಷ್ಟು ಬರ್ಬೋದು ಅಂದ್ರೆ ಇನ್ ಕೇಸ್ ಈ ಪಾಲಿಸಿ ಹೋಲ್ಡರು ಪಾಲಿಸಿ ತಗೊಂಡು ಒಂದು 5-6 ವರ್ಷದ ಒಳಗಡೆ ಏನಾದ್ರೂ ಆಕ್ಸಿಡೆಂಟ್ ಆಗಿದ್ರೆ ಅವ್ರಿಗೆ ಮಿನಿಮಮ್ 22,50,000 ಟು 39,25,000 ವರೆಗೂ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಬರುತ್ತೆ. ನೆಕ್ಸ್ಟ್, ಆಕ್ಸಿಡೆಂಟಲ್ ಡಿಸೆಬಿಲಿಟಿ ನೋಡೋಣ. ಅಂದ್ರೆ ಆಕ್ಸಿಡೆಂಟ್ ಆಗಿದೆ, ಆ ಪಾಲಿಸಿ ಹೋಲ್ಡರ್ಗೆ ಪ್ರಾಣ ಹೋಗಿಲ್ಲ, ಕೈ ಕಾಲು ಹೋಗಿದೆ, ಏನು ಕೆಲಸ ಮಾಡಕ್ಕಾಗಲ್ಲ, ಆ ತರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆಗ ಏನು ಉಪಯೋಗ ಆಗುತ್ತೆ ಈ ಪಾಲಿಸಿ ತಗೊಂಡ್ರೆ ಅನ್ನೋದು ನೋಡೋಣ. 10 ಲಕ್ಷದ ಪಾಲಿಸಿ, 25 ವರ್ಷ ಪಾಲಿಸಿ ಟರ್ಮು. ಪಾಲಿಸಿ ತಗೊಂಡಿರೋಂತಹ ವ್ಯಕ್ತಿಗೆ 5ನೇ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಅವ್ರ ಪ್ರಾಣ ಇದೆ, ಕೈ ಕಾಲು ಹೋಗಿದೆ, ಅವ್ರೇನು ಕೆಲಸ ಮಾಡಕ್ಕಾಗಲ್ಲ, ಆ ತರ ಪರಿಸ್ಥಿತಿಯಲ್ಲಿ ಇದ್ದಾರೆ ಪಾಲಿಸಿ ಹೋಲ್ಡರ್. ಅವಾಗ ಏನ್ ಬೆನಿಫಿಟ್ ಬರುತ್ತೆ ಅಂದ್ರೆ ಸಮ್ ಅಶೂರ್ಡ್ ಆಫ್ 10%. ಅಂದ್ರೆ ಇವಾಗ 10 ಲಕ್ಷ ರೂಪಾಯಿ ನೀವು ಪಾಲಿಸಿ ತಗೊಂಡಿದ್ದಾರೆ, ಅದಕ್ಕೆ 10% ಹಂಗೆ 10 ವರ್ಷದವರೆಗೂ ಪ್ರತಿ ವರ್ಷನೂ 1 ಲಕ್ಷ ರೂಪಾಯಿ ಕೊಡ್ತಾರೆ. ಆಗ 10 ಲಕ್ಷ ರೂಪಾಯಿ ಬರುತ್ತೆ. ನೆಕ್ಸ್ಟ್, ಇನ್ನು ಮಿಕ್ಕಿದಂತಹ ಪ್ರೀಮಿಯಂನ LICನೇ ಪೇ ಮಾಡುತ್ತೆ. ನೆಕ್ಸ್ಟ್, 25ನೇ ವರ್ಷಕ್ಕೆ ಪಾಲಿಸಿ ಮೆಚುರಿಟಿ ಆಗುತ್ತೆ. ಆಗ ಮೆಚುರಿಟಿ ಅಮೌಂಟು 26,75,000. ಅದನ್ನು ಇದಕ್ಕೆ ಆಡ್ ಮಾಡ್ತಾರೆ. ನೆಕ್ಸ್ಟ್, ಮೆಚುರಿಟಿ ಆದ್ಮೇಲೆ ಪಾಲಿಸಿ ಅವರ ನಾಮಿನಿಗೆ ಲೈಫ್ ಕವರೇಜ್ ಬಂದ್ಬಿಟ್ಟು 10 ಲಕ್ಷ ರೂಪಾಯಿ ಕೊಡ್ತಾರೆ. ಅದು 10 ಲಕ್ಷ ರೂಪಾಯಿ. ಟೋಟಲ್ ಆಗಿ 53,37,700 ಬರುತ್ತೆ. ನೋಡಿ, ಈ ಪಾಲಿಸಿ ಹೋಲ್ಡರ್ ಪೇ ಮಾಡಿರೋದೆಷ್ಟು? 2,61,343 ಪೇ ಮಾಡಿರೋದು. ಬಟ್ ಅವ್ರಿಗೆ ಎಷ್ಟು ಅಮೌಂಟ್ ಬರುತ್ತೆ ಕೊನೆಗೆ ಅಂದ್ರೆ 53,37,700 ಬರುತ್ತೆ. ನೋಡಿ, ಈ ಪಾಲಿಸಿಯಿಂದ ಎಷ್ಟು ಬೆನಿಫಿಟ್ಸ್ ಇದೆ. ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ದುಡಿಮೆ ಮಾಡುತ್ತಿದ್ದಾರೆ ಅಂದಾಗ ಆ ವ್ಯಕ್ತಿಗೆ ಈ ತರ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಆಗ ಈ ತರದ ಪಾಲಿಸಿ ಅವರು ತಗೊಂಡಿದ್ರೆ ಫ್ಯಾಮಿಲಿ ಫುಲ್ಗೆ ಎಷ್ಟು ಆರ್ಥಿಕವಾಗಿ ಸಹಾಯವಾಗುತ್ತದೆ. ಹಾಗಾಗಿ ನ್ಯೂ ಜೀವನ್ ಆನಂದ್ ಪಾಲಿಸಿ ತುಂಬಾ ಉಪಯೋಗ ಆಗುವಂತಹ ಪಾಲಿಸಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ಪಾಲಿಸಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ನೋಡೋಣ. ಇಬ್ಬರು ವ್ಯಕ್ತಿಗಳು ಸೇಮ್ ಏಜ್ನವರು ಈ ಪಾಲಿಸಿ ತಗೊಂಡಾಗ ಎಷ್ಟು ಮೆಚುರಿಟಿ ಅಮೌಂಟ್ ಬರುತ್ತೆ ಅನ್ನೋದು ನೋಡೋಣ. ಈ ವ್ಯಕ್ತಿಗೆ 25 ವರ್ಷ, ಈ ವ್ಯಕ್ತಿಗೆ 25 ವರ್ಷ. ಈ ವ್ಯಕ್ತಿ ಪಾಲಿಸಿ ಟರ್ಮ್ 35 ವರ್ಷ, ಈ ವ್ಯಕ್ತಿ ಪಾಲಿಸಿ ಟರ್ಮ್ 25 ವರ್ಷ. ಇವರು 10 ಲಕ್ಷ ಪಾಲಿಸಿ ತಗೊಂಡಿದ್ದಾರೆ, ಇವರು 10 ಲಕ್ಷ ಪಾಲಿಸಿ ತಗೊಂಡಿದ್ದಾರೆ. ಇವರು ಪ್ರೀಮಿಯಂ ಎಷ್ಟು ಪೇ ಮಾಡ್ತಾರೆ ಅಂದ್ರೆ 28,282 ಪ್ಲಸ್ GST. ಇವರು ಇಯರ್ಲಿ ಪ್ರೀಮಿಯಂ ಎಷ್ಟು ಮಾಡ್ತಾರೆ? 43,398 ಪ್ಲಸ್ GST. ಇವ್ರಿಗೆ ಡೈಲಿ 79 ಬಿದ್ರೆ ಇವ್ರಿಗೆ 119 ಬೀಳುತ್ತೆ. ಈ ವ್ಯಕ್ತಿಗೆ ರಿಟರ್ನ್ ಆನ್ ಮೆಚುರಿಟಿ ಎಷ್ಟು ಬರುತ್ತೆ? 50,15,000 ಬರುತ್ತೆ. ಈ ವ್ಯಕ್ತಿಗೆ 26,75,000 ಬರುತ್ತೆ. ನೋಡಿ, ಇದರಲ್ಲಿ ಈ ವ್ಯಕ್ತಿ ಪಾಲಿಸಿ ಟರ್ಮ್ ಬಂದ್ಬಿಟ್ಟು 35 ವರ್ಷಕ್ಕೆ ತಗೊಂಡಿದ್ದಾರೆ, ಈ ವ್ಯಕ್ತಿ 25 ವರ್ಷಕ್ಕೆ ತಗೊಂಡಿದ್ದಾರೆ. ಹಾಗಾಗಿ ಇವರಿಗೆ ಪ್ರೀಮಿಯಂ ಜಾಸ್ತಿ ಇದೆ, ಇವರಿಗೆ ಪ್ರೀಮಿಯಂ ಕಡಿಮೆ ಇದೆ. ಮತ್ತು ಇವರಿಗೆ ಮೆಚುರಿಟಿ ಅಮೌಂಟ್ ಜಾಸ್ತಿ ಬರುತ್ತೆ, ಬಟ್ ಇವರಿಗೆ ಮೆಚುರಿಟಿ ಅಮೌಂಟ್ ಕಮ್ಮಿ ಬರುತ್ತೆ. ಹಾಗಾಗಿ ನೀವು ಪಾಲಿಸಿ ತಗೊಳ್ಳೋದಾದ್ರೆ ಚಿಕ್ಕ ಏಜ್ ನಲ್ಲಿ ಈ ತರ ಪ್ಲಾನ್ ಮಾಡ್ಕೊಂಡ್ರೆ
ಪಾಲಿಸಿ ಟರ್ಮ್ ಜಾಸ್ತಿ ಆದಷ್ಟು ಮೆಚುರಿಟಿ ಅಮೌಂಟು ಜಾಸ್ತಿ ಬರುತ್ತೆ, ಪ್ರೀಮಿಯಂ ಪೇ ಮಾಡೋದು ಕೂಡ ಕಡಿಮೆ ಇರುತ್ತೆ. ಇದರಲ್ಲಿ ಪಾಲಿಸಿ ಟರ್ಮ್ ಕಡಿಮೆ ಇರೋದಕ್ಕೆ ಮೆಚುರಿಟಿ ಅಮೌಂಟ್ ಕಡಿಮೆ ಬರುತ್ತೆ, ನೆಕ್ಸ್ಟ್ ನಾವು ಪ್ರೀಮಿಯಂ ಕೂಡ ಜಾಸ್ತಿ ಕಟ್ಟಬೇಕಾಗುತ್ತೆ. ಹಾಗಾಗಿ ಚಿಕ್ಕ ಏಜ್ನಲ್ಲಿ ಪಾಲಿಸಿ ಬಗ್ಗೆ ಪ್ಲಾನ್ ಮಾಡ್ಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ. ಓಕೆ ಫ್ರೆಂಡ್ಸ್, LIC ನ್ಯೂ ಜೀವನ್ ಆನಂದ್ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೂ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.